ಮೇಲೆ ಬದುಕ್ತಾ ಇದ್ದೀವಿ. ನಾವು ಈ ಸಂವಿಧಾನನ ನಾವು ಉಳಿಸ್ತೀವಿ. ಯಾರೋ ರಾಜಕೀಯವಾಗಿ ಅವ್ರು ಉಳಿಸ್ತಿಲ್ಲ, ಇವ್ರು ಉಳಿಸ್ತಿಲ್ಲ, ಅವ್ರಿಗೆ ಇದು ಮಾಡ್ತಾರೆ, ಅದು ಬೇರೆ. ಅದು ರಾಜಕಾರಣ ಜಂಜಾಟದಲ್ಲಿ ಹೇಳೋದು ಮಾಡೋದು ಬೇರೆ. ನಾನು ಇಂಡಿವಿಜುವಲ್, ನಾನು ಇಲ್ಲಿ ಕೂತಿದ್ದೀನಲ್ಲ, ನಾನು ಸಂವಿಧಾನ ರಕ್ಷಣೆ ಮಾಡೋದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ? ದೇವರಿಗೆ ರಕ್ಷಣೆ ಕೊಡಕ್ಕೆ ಸಾಧ್ಯ ಉಂಟಾ? ಅವನೇ ತಾನೇ ನಮಗೆ ರಕ್ಷಣೆ ಕೊಡಬೇಕು. ಹಂಗೆ ಸಂವಿಧಾನನ ರಕ್ಷಣೆ ಮಾಡ್ತೀವಿ ಅನ್ನೋದು ತಪ್ಪೇನೆಯಾ? ಸಂವಿಧಾನ ನಶಿಸಿ ಅದು ಹಾಳು ಮಾಡ್ತಾ ಇದ್ದೀವಿ ಅಂತ ಹೋಗ್ತಾ ಇದ್ದಾರಲ್ಲ, ದೇವ್ರನ್ನೇ ಹಾಳು ಮಾಡಕ್ ಹೋಗಂತದ್ದು. ಅವರು ಸಂಹಾರ ಆಗೋದು ನಿಜಾನೇ. ಎಂತೆಂಥ ದೇವ್ರುಗಳನ್ನ ಸಂಹಾರ ಮಾಡಕ್ ಹೋದ್ರಲ್ಲ, ದಾನವರು ರಾಕ್ಷಸರೆಲ್ಲ, ಅದೇ ಕತೆ ಅವ್ರಿಗೂ ಆಗುತ್ತೆ, ಅದು ಬೇರೆ ಕತೆ. ಈಗ ವಾಸ್ತವಾಂಶ ಈ ಕ್ಷಣ, ಈಗ ನಾವೇನ್ ನಡ್ಕೋತಾ ಇದ್ದೀವಿ, ಯಾವ ರೀತಿ ನಡ್ಕೋಬೇಕು ನಾವು, ಯಾಕೆ ನಾವು ನಡ್ಕೋತಾ ಇಲ್ಲ? ಸಂವಿಧಾನ ಬಂದಿದ್ಯಾ ಅದಕ್ಕೆ? ಅವ್ರು ರಚನೆ ಮಾಡಿ ಕೊಟ್ಟಿದ್ಯಾ ಅದಕ್ಕೆ? ಈಗ ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತೀವಿ, ಎಲ್ಲ ಮಾತಾಡಿದ್ರೆ ಒಂದು ಹಂತದಲ್ಲಿ ಮೊದಲಂಗಿಲ್ಲ ಅಸ್ಪೃಶ್ಯತೆ ಅಲ್ವಾ? ಮೊದಲಂಗೆ ಅಟ್ರಾಸಿಟಿ ಅವೆಲ್ಲ ಅಲ್ವಾ ಶಿವಣ್ಣ ಗುರುಗಳೇ? ಅಸ್ಪೃಶ್ಯತೆ ಮೊದಲಂಗಿಲ್ಲ, ಆದರೂ ಇದೆ ಅಂತ ಅಲ್ವಾ ಅರ್ಥ? ಮೊದಲಂಗಿಲ್ಲ ಆದ್ರೂ ಎಲ್ಲೋ ಇದೆ, ಅದು ಎಲ್ಲ ತೊಳೆದೋಗ್ಬೇಕು. ಆ ದಿಕ್ಕಿನಲ್ಲಿ ನಾವುಗಳು ನಡಿಬೇಕು ಅನ್ನೋದಷ್ಟೇ. ಅವತ್ತು ಅಂಬೇಡ್ಕರ್ ಅವ್ರ ಕಾಲದಲ್ಲಿ, ಜಗಜೀವನ ಕಾಲದಲ್ಲಿ ಅವ್ರು ಅನುಭವಿಸಿದಂಥ ನೋವು, ಅವ್ರು ಅನುಭವಿಸಿದಂಥ ಅವಮಾನ, ಅವ್ರು ಅನುಭವಿಸಿದಂಥ ಅಟ್ರಾಸಿಟಿ, ಇವತ್ತಿನ ದಿನ ಹೇಳ್ರೆ ಅಪ್ಪಿತಪ್ಪಿ ಆ ಥರ ಇಟ್ಬಿಟ್ಟು ಅಲ್ಲಿ ಏನಾರ 4 ಮಾತಾಗ್ಬಿಟ್ರೆ ದಲಿತರ ಬಗ್ಗೆ ನೀರು ಮುಟ್ಟಂಗಿಲ್ಲ ಅಂತ ಅಂದ್ರೆ ಉಳ್ಕೊಂಡೇನ್ರಿ. ಆದ್ರೆ ಸಾರ್ವಜನಿಕವಾಗಲ್ಲ, ಮನಸ್ಸಿನಲ್ಲೂ ಕೂಡ ಅಟ್ರಾಸಿಟಿ ಆಗಬಾರ್ದು. ಅದಕ್ಕೋಸ್ಕರ ಈ ಸಂವಿಧಾನ ತಗೊಬಂದು ನಮ್ಮ ರಕ್ಷಣೆಗೆ ಇಟ್ಟವರು. ನಾವು ಸಂವಿಧಾನದ ಮುಖಾಂತರ ಎಲ್ಲರೂ ಒಗ್ಗಟ್ಟಾಗೋಗಿ ಅಂತ ತಾನೆ, ಎಲ್ರಿಗೂ ಸಮಾನತೆಗೆ ಹೋಗ್ತಾನೆ ಅವರೆಲ್ಲ ಹೋರಾಟ ಮಾಡಿದವರು. ಪ್ರೆಸಿಡೆಂಟ್ ಆಫ್ ಇಂಡಿಯಾಗೂ ಒಂದೇ ಓಟು, ಇಲ್ಲಿರೋ ಬುಷ್ಗೂ ಒಂದೇ ಓಟ ಮಾಡಿದವ್ರು ಯಾರು? ಆ ಸಂವಿಧಾನ ಮುಖಾಂತರ ತಾನೆ. ಎಲ್ರಿಗೂ ಮಾನ ಮರ್ಯಾದೆ ಸಿಗ್ಬೇಕು, ಎಲ್ರಿಗೂ ಗೌರವ ಕೊಡಬೇಕು, ಎಲ್ರೂ ಆರ್ಥಿಕತೆ ಎಲ್ಲ ಅಲ್ಲ. ಆರ್ಥಿಕತೆ ಸಮಾನತೆ ಅಂತಂದ್ರೆ ಇನ್ನೊಬ್ಬಂದು ಇನ್ನೊಬ್ಬಂದು ಹಂಚ್ಬಿಟ್ಟು ಈಕ್ವಲ್ ಮಾಡುವಂತಲ್ಲ. ನಿಮಗೂ ಅಷ್ಟೇ ಅವಕಾಶ ಇದೆ ಕೋಟಿ ಸಂಪಾದನೆ ಮಾಡು, ನಿಮಗೂ ಅಷ್ಟೇ ಅವಕಾಶ ಇದೆ ಕೋಟಿ ಸಂಪಾದನೆ ಮಾಡು. ಈಗ ರಿಸರ್ವೇಶನ್ ಅವ್ರೆರಡೇ ವರ್ಗಕ್ಕ, ಭಾರತ ದೇಶದಲ್ಲಿ ಹುಟ್ಟಿರುವ ಯಾವುದೇ ಜಾತಿ ಧರ್ಮಗಳಿಗೂ ಕೂಡ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ರಿಸರ್ವೇಶನ್ ಇಲ್ದಿರೋ ಜಾತಿ ಯಾವ್ದು ಅದನ್ನ ಫಸ್ಟ್ ಹೋಗಿ ನೋಡೋಣ. ಇದನ್ನ ಯಾರು ಅರ್ಥ ಮಾಡ್ಕೊತಾ ಇಲ್ಲ. ರಿಸರ್ವೇಶನ್ ಇಲ್ದಿರ ಜಾತಿ ಭಾರತದಲ್ಲಿ ಯಾವ್ದಿದೆ ಹೇಳಿ? ಭಾರತ ದೇಶದಲ್ಲಿ ಹುಟ್ಟಿರುವ ಪ್ರತಿಯೊಂದು ಜಾತಿ ಧರ್ಮದವ್ರಿಗೂ ಅದದೇ ಆದಂತ ಕೆಟಗರಿಯಲ್ಲಿ ರಿಸರ್ವೇಶನ್ಸ್ ಇದೆ. ಉತ್ತಮ ಕುಲದವ್ರಿಗಿಲ್ಲ, ಅವ್ರಿಗೂ ಇದೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೂ 10% ರಿಸರ್ವೇಶನ್ ಇದೆ. ನಾವು ಸುಮ್ಮನೆ ಯಾರಿಗೂ ಬಿಟ್ಟು ಅವರೆಲ್ಲ ರಿಸರ್ವೇಶನ್ ಬಂದು ಸಂವಿಧಾನವೇ ರಿಸರ್ವೇಶನ್. ಇಲ್ಲಿ ಇವತ್ತು ಹುಡ್ತಾನೆ ಮಗು, ಆ ಕ್ಷಣದಿಂದ ಹಿಡಿದು ಸಹಾಯವರು ಅವನ ಅನಾಥ ಬಿದ್ದಿದ್ರೆ ಸಂವಿಧಾನ ರಕ್ಷಣೆ ಮಾಡುತ್ತೆ. ಹುಷಾರು, ಅದು ಬಹಳ ಮುಖ್ಯ ಸಂವಿಧಾನದ್ದು. ನೀವು ಅದನ್ನ ಬೆಲೆ ಕೊಡದೆ ನಾವು ಅದಕ್ಕೆ ಗೌರವ ಕೊಡೋದ್ರೆ ಅವಾಗ ಅದು ಶಿಥಿಲ ಆಗ್ತಾ ಹೋಗುತ್ತೆ. ನಮ್ಮ ಮಹಾಭಾರತ, ಕುರಾನ್, ಬೈಬಲ್ ಏನೇನ್ ನೀವು ಹೇಳ್ತಿರೋ ಎಲ್ಲದಕ್ಕಿಂತ ಶ್ರೇಷ್ಠ ಸಂವಿಧಾನ ಅಂತ ಫಸ್ಟ್ ನಾವೆಲ್ಲ ಅಪ್ಪಿಕೊಂಡ್ರೆ ಅದನ್ನ ಯಾರು ಕೀಳಕ್ಕಾಗಲ್ಲ, ಅದನ್ನ ಡೈಲ್ಯೂಟ್ ಮಾಡಕ್ಕಾಗೋದಿಲ್ಲ. ಆ ದಿಕ್ಕಿನಲ್ಲಿ ನಾವು ಹೋಗ್ಬೇಕು. ಈ ಕಾರ್ಯಕ್ರಮ ಯಾಕೆ ಸರ್ ಆಯ್ತು? ಈ ಕಾರ್ಯಕ್ರಮ 4 ಜನ ಇದನ್ನ ತಿಳ್ಕೊಳ್ಳಿ ಅಂತ ಅವ್ರ ಕೈಕ ಬುದ್ಧಿ ಹೇಳ್ಸಂತ ಮಾತಷ್ಟೇ. ಆ ಒಂದು ಸಂವಿಧಾನದ ವಿಚಾರವಾಗಿ ಆ ಮಹನೀಯರು ನಮ್ಗೆಲ್ಲ ದಾರಿದೀಪವಾಗಿದ್ದಾರೆ, ದಾರಿ ತೋರಿಸ್ಕೊಟ್ಟಿದ್ದಾರೆ. ನಾವಿವತ್ತು ಅವರ ಜಾತಿ ಇರೋದಕ್ಕೋಸ್ಕರ ನಾವು ಕಚ್ಚಾಡ್ಕೊಂಡು ಬಾಯಲ್ಲಿ ಏನೇನೋ ಮಾತಾಡ್ಕೊಂಡು ಬಾಯಿ ಕೆಡಿಸ್ಕೊಂಡು ಮನಸ್ಸು ಕೆಡಿಸ್ಕೊಂಡು ಈ ಸಂವಿಧಾನವನ್ನ ವೀಕ್ ಮಾಡ್ತಾ ಇದ್ದೇವೆ. ಅವ್ರು ಯಾವತ್ತೂ ನೀವು ಎ ಬಿಂದು, ಬಿ ಬಿಂದು, ಸಿ ಬಿಂದು, ವರ್ಗ ಎ ವರ್ಗ, ಬಿ ವರ್ಗ, ಸಿ ವರ್ಗ ಹೇಳಿಲ್ಲ. ನಾವೆಲ್ಲ ಒಂದೇ. ಯಾರು ಗಮನಿತರೋ ನಿಮಗೆ ಅದಕ್ಕೆ ಸಮಾನ ಅವಕಾಶ ಅದನ್ನ ಮಾಡಿಕೊಟ್ಟಿರೋದು ಸಂವಿಧಾನದಲ್ಲಿ. ಆದ್ರೆ ಇತ್ತೀಚೆಗೆ ಬರ್ತಾ 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 ಯಾರು ಮನಸ್ಸು ಕೆಡಿಸ್ತಾ ಇದ್ದಾರೋ, ಯಾರು ಮೆದುಳಲ್ಲಿ ಏನೇನು ತುಂಬ್ತಾ ಇದ್ದಾರೋ ಅವ್ರು ಯಾವ್ಯಾವ ದಿಕ್ಕಿನಲ್ಲಿ ಅದೇ ಸಂವಿಧಾನವನ್ನ ಕೂಡ ಮುಟ್ ನೋಡ್ದಂಗೆ, ಕಣ್ಣಿಲ್ದನು ಮುಟ್ ನೋಡ್ದಂಗೆಲ್ಲ ಕಣ್ಣಿಲ್ದನು ಓದ್ದಂಗೆ ಅದು ಲೆಕ್ಕ ಹಾಕ್ತಾರೆ.
ಆ ಥರ ಓದ್ಕೊಂಡು ಅವ್ರು ಇಷ್ಟು ಬಂದಂಗೆ ಅದನ್ನ ಡೈಲ್ಯೂಟ್ ಮಾಡ್ತಾ ಇದ್ದಾರೆ. ಆ ದಿಕ್ಕಿನಲ್ಲಿ ಹೋಗೋದು ಬೇಡ. ಆ ಸಂವಿಧಾನದ ಬಗ್ಗೆ ನಂಬಿಕೆ ಅಲ್ರಿ, ಎಲ್ಲರೂ ಸಮಾನರು ಅನ್ನೋ ಒಂದು ದಿಕ್ಕಿನಲ್ಲಿ ಎಲ್ಲರೂ ಹೋಗೋಣ, ಎಲ್ಲ ಜಾತಿ ಧರ್ಮಗಳು ಹೋದ್ರೆ ಒಳ್ಳೇದು. ಯಾರಿಗೆ ನಮಗಲ್ಲ ರೀ, ನನಗಲ್ಲ ರೀ, ನಿಮ್ಗಲ್ಲ, ಇಂಡಿವಿಜುವಲ್ ಅಲ್ಲ, ಈ ಭಾರತ ದೇಶದ ಪ್ರಜಾಪ್ರಭುತ್ವಕ್ಕೆ ಅದು ಗಟ್ಟಿ ಇದ್ರೆ ನಾವು ನೀವೆಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡ್ಬೋದು, ನಾವು ನೀವೆಲ್ಲ ಒಟ್ಟಿಗೆ ಇರ್ಬೋದು. ನಾನು ನನ್ನ ಸ್ವಾರ್ಥಕ್ಕೆ ಅಂತ ಹೋದ್ರೆ ಈ ಪ್ರಜಾಪ್ರಭುತ್ವ ಶಿಥಿಲ ಆಗುತ್ತೆ, ಇನ್ನೊಬ್ಬ ಬಂದು ರಾಜ್ಯಭಾರ ಮಾಡೇ ಮಾಡ್ತಾನೆ. ಆ ಒಂದು ಇದರಲ್ಲಿ ಹೋಗೋದು ಬೇಡ. ಇವಾಗಲೇ ಗುರುಗಳ ಸಿದ್ದೇಗೌಡರು